ಅಲ್ಲ ಪಾರ್ವತಕ್ಕ, ನೀವು ಹಂಗೆ ಮಾಡ್ತಿರ್ಲಲ್ಲ. ಎಂಥದೇ ಒಂದಾರು ಹೇಳಿ ಹೋಗು ಅಂತಿದ್ರಿ ನಂಗೆ ಗೊತ್ತಿದ್ದಂಗೆ. ಈ ಸತಿ ಅದೇನು ನೀವು ಹಿಂಗೆ ಮಾಡಿದ್ದು? ಏನು ಗ್ರಾಚಾರ ಅಂತ ನೋಡೋದು ಮಾರ. ಆದರೂ ಯಾವ್ಯಾವ ಥರದ ಮನುಷ್ಯರು ಇರ್ತಾರೆ ಅಂತಲೇ ಗೊತ್ತಾಗಲ್ಲ ನನಗೆ. ಅಲ್ಲ, ತಲೆ ಕೆಡ್ಸ್ಕಿಬೇಡಿ, ಏನೋ ಒಂದು ಆತದೆ, ತಲೆ ಕೆಡ್ಸ್ಕಿಬೇಡಿ. ತಲೆ ಕೆಡ್ಸ್ಕಿಬೇಡಿ ಅಂತ ಹೇಳಿದಷ್ಟು ಸುಲಭವಲ್ಲೇ ಸೀತಾ. ಇದು ಗೊತ್ತಲ್ಲ ನಮ್ಮನೆ ಸಾರ್ದು ಹೆಂಗೆ ಅಂತ. ಒಂದೊಂದು ಸತಿ ಸಮ ಇರ್ತದೆ, ಒಂದೊಂದು ಸತಿ ಅದಕ್ಕೆ ಏನು ಬಂದು ಒತಗ್ಗಿತ್ತಕ್ಕೆ ಮೆಟ್ಕಿತದನ ಅಂತ ಕಾಣೋದು. ಈಗ ಅಂಕನ ನೋಡು, ಪಾಪಣ್ಣನ ಕಣ್ಣು ಕುಡಿಕೊಂಡ್ರಾಗಲ್ಲ. ಅವ್ನು ಎಲ್ಲಿ ಹೋದರೂ ತಪ್ಪು, ಎಲ್ಲಿ ಬಂದರೂ ತಪ್ಪು. ಅಲ್ಲ, ನೀ ಹೇಳ್ತೀಯಲ್ಲ, ಆ ಪ್ರೇಮ ಕೆಲ್ಸಕ್ಕೆ ಬರೋದಕ್ಕೆ ಹೆಂಗೆ ಒಂಥರ ಇದರ ರೀತಿಯಲ್ಲಿ ಮಾತಾಡಿದ್ರೆ ಏನಂತ ಹೇಳ್ಬೇಕು ನೋಡೋಣ, ಹೇಳ. ಹಾಗಾಗಿ ನಾ ಇವನಿಗೆ ಹೇಳಬೇಡ ಹೋಗು ಅಂದಿದ್ದೆ. ಒಂಥರ ನನಗೆ ಇದೆ ಕತ್ತಲ್ಲಿ ಸಿಕ್ಕಿಂಡಂಗೆ ಆಗಿ ಹೋಯ್ತು ನೋಡು. ನೀ ಹೇಳ್ತೀಯ ಆ ಪ್ರೇಮನ ಗೋಳು ಅಂದರೆ, ಈಗ ಬಂದು ನಿಮ್ಮನಿಗೆ ಹೇಳೋಣ ಅಂದರೆ ಗುಂಡಪ್ಪಣ್ಣ ಅಂದೇ ಮಾತಾಡೋದು ಆಲೈಸ್ಕೊಂಡು ಹೋಗಿನಿ, ಅವ್ರು ಅದಕ್ಕೆ ಹೋಗಾರಲ್ಲ. ಹಾಗಾಗಿ ಹುಡುಗ ಹೇಳಿ ಒಂಚೂರು ಅವ್ರ ಗಂಡನ ಕರ್ಕೊಬ ಮರಯ್ಯ ಅಂದೆ. ಅಲ್ಲಿ ಇವನಿಗೂ ಬೇಕಿತ್ತು, ಕೊನೆ ತೆಗಿಯಕ್ಕೆ ಬೇಕಿತ್ತಲ್ಲ. ಹಾಗಾಗಿ ಹೋಗಿದ್ದು. ಒಂದು ಮಿಸ್ಟೇಕ್ ಆಗಿದ್ದು ಅಂದರೆ ಇಂಥಲ್ಲಿಗೆ ಹೋಗ್ತಾನೆ ಅಂತ ಹೇಳಿದ್ರೆ ಆತಿತ್ತು, ಹೇಳಿದ್ರೆ ಮತ್ತೊಂಥರ ಆತಿತ್ತು. ಬಿಡ್ತಿರ್ಲ ಇದು ನಮ್ಮ ಸಾರ್ಗ. ಹೋಗೋದೇ ಬೇಡ ಅಂತ ಕೂತ್ಕೊತಿತ್ತು, 108 ಕೈ ಕಟ್ತಿತ್ತು. ಇನ್ನಿ ಅಂತ ಮಾಡೋದಂತ ಹೋಗು ಹೊತ್ತೊಂದ್ಕೇನೆ ಹೋಗಿ ಬತ್ತೀನಿ ಅನ್ನಲ್ಲ, ಹೋಗಿ ಬಾ ಅಂದೆ. ಹಿಂಗೆಲ್ಲ ಆತದ ಅಂತ ನನಗೇನು ಸಪ್ನ ಕಟ್ಟಿತ್ತಾನೆ ಹೇಳಿ. ನಾ ಹೇಳಿದಾರೆ ಪಾರ್ವತಕ್ಕ, ನೀವು ಒಂದಿನ ಸಾರ್ದನ್ನು ಕೂರಿಸ್ಕೊಂಡು ನಿಧಾನದಿಂದ ಇದೆಲ್ಲ ಬಗೆಹರಿದ ಮೇಲೆ ಪ್ರೇಮನ ಸುದ್ದಿ ಹೇಳಿ, ಸುಮ್ಮನೆ ಹಂಗಿದ್ದ ಆಪಾದನೆ ಹೊರಿಸ್ಬೇಡ ಅಂತ. ಅದೊಂದು ಪಾಪಣ್ಣನ ಎಷ್ಟು ಉರ್ಸಾದ್ರೂ ಅದಕ್ಕೊಂದು ಅರ್ಥ ಮಾಡ್ಕೊಳಕ್ಕಾಗಲ್ಲಂತನ್ರಿ. ಹಂಗಾರೆ ಇದು ಅಷ್ಟೇ, ಪ್ರೇಮನವ ಬೇರೆ ದುಡ್ಡಿಗೆ 1 ರೂಪಾಯಿಗೂ ಲೆಕ್ಕ ಹಾಕ್ಬೋದು, ಮಾಡ್ಬೋದು, ದುಡಿತದೆ, ಲೆಕ್ಕ ಹಾಕ್ತದೆ. ಅದೇನು ಪುಕ್ಸಟೆ ಕೊಡಿ ಅಂತ ಏನು ಕೇಳಲ್ಲ ಬಿಡಿ. ಹಿಂಗಿದ್ದು ಹಿಂಗ್ಸಲ್ಲ ಅದು, ಹಿಂಗಿದ್ದು ಹಿಂಗ್ಸಲ್ಲ, ಭಾಳ ನಿಯತ್ತಿನ ಹಿಂಗ್ಸು. ಗೊತ್ತಿದ್ದು ಹಿಂಗಿದ ಮಾತಾಡಬಾರ್ದು. ಇದೇ ಸಾರ್ದಿಗೆ ಒಂದು ಕಾಲದಲ್ಲಿ ಯಾರೋ ಏನೋ ಹೇಳಿದ್ರು ಅಂತೇಳಿ ಎಷ್ಟೊಂದು ನೋವು ಅನ್ಭವಿಸಿತ್ತು. ಗೊತ್ತಿರ್ಬೇಕಪ್ಪ, ಆ ಥರ ನೋವು ಅನ್ಭವಿಸ್ತೀರಿ, ಬೇರೆಯವರಿಗೂ ನೋವು ಆಗ್ತದೆ ಅಂತ. ಇದು ಏನು ಆತಾದೆಯೋ ನಂಗಂತೂ ಗೊತ್ತಾಗಲ್ಲ. ಇದನ್ನೇ ಬೇಕಾದ್ರೆ ನಾನು ಬರ್ತೀನಿ ಒಂದಿನ, ನಿಧಾನದಿಂದ ಕೂರಿಸ್ಕೊಂಡು ಹೇಳಿ. ಅಲ್ಲ, ಪ್ರೇಮ್ ಕೆಲಸಕ್ಕೆ ಬರಲಿ ಬಿಡಲಿ ಅದಕ್ಕೆ ಬಿಟ್ಟಿದ್ದು. ಆದರೆ ಹಿಂಗಿದ್ದು ಮಾತ್ರ ಆಡಬಾರ್ದು. ಅದು ನಾನು ಹೇಳಿದ್ನಲ್ಲ, ಸುಮ್ಮನೆ ಭಾಳ ನಿಯತ್ತಲ್ಲಿರೋ ಹಿಂಗ್ಸ್ರಿಗೆ ಹೇಳಿದ್ರೆ ಶಾಪನೇ ತಡ್ತದಂತೆ. ಸುಮ್ಮನೆ ಹಿಂದಿಂದನೂ ಬಂದದಲ್ಲ, ನಿಮಗೆ ಗೊತ್ತಲ್ಲ. ಒಂದು ಬದಿರುತ್ತೆ ಅದಳಿಗೆ ಹೇಳಿದ್ರೆ ಶಾಪ ತಿರುಗಿ ನಮಗೆ ತಟ್ಟೋದು. ಸುಮ್ಮನೆ ಯಾಕೆ ನಮ್ಮ ಮಕ್ಳ ಮರಿಗೆ ಅದನ್ನೆಲ್ಲ ಇದು ಮಾಡಿ ಹೋಗ್ಬೇಕು? ಯಾಕೆ ಹಿಂಗೆ ಮಾಡ್ತದೆ ಸಾಧ ಅಂತಲೇ ಗೊತ್ತಾಗಲ್ಲಲ್ಲ. ಅಯ್ಯೋ ಸೀತಾ, ನಾನು ಇವನ್ನೆಲ್ಲ ಹೇಳಿ ಪೂರೈಸಾಗಿದೆ, ಎಲ್ಲ ಹೇಳಿ ಪೂರೈಸೀನಿ. ಅದ್ರ ತಲೆ ಒಳಗೆ ಒಂದು ಏನಾದ್ರು ಹೊಕ್ಕು ಬಿಡ್ತು ಅಂದುಬಿಟ್ರೆ ಹಾಗೆಯ. ಅದಕ್ಕೆ ಮೊದಲಿಂದನೂ ಪ್ರೇಮನ ಕಂಡ್ರೆ ಆಗಲ್ಲಲ್ಲೇ. ಹಾಗಾಗಿ ನಾನು ಅದಕ್ಕೆ ಮನೆ ಕೆಲಸಕ್ಕೆ ಕರಿಯೋಷ್ಟೊತ್ತಿಗೆ ನೀನೇ ಹೋಗಿ ಕರಿ, ಬೇಕಂತ ಕಂಡ್ರೆ ಮಾತ್ರ ಕರಿ, ಇಲ್ದಿರ ಕರಿಬೇಡ ಅಂತ ಹೇಳಿನಿ. ಹಿಂಗಿದೆ ಅಂತ ಗೊತ್ತಲ್ಲ, ಹೋಗಿ ಕರ್ಕೊಂಡದೆ. ಈಗ ಅದ್ರ ನೋವಲ್ಲ ಅದಿರ್ತದೆ, ಅದರ ಮಧ್ಯೆ ಇದೊಂದು ಇದು ಮಾಡಿದ್ರೆ ಪ್ರೇಮಗೆ ಏನೋ ಗೊತ್ತಿಲ್ಲ, ಒಳಗಿಂದೊಳಗೆ ಇದು ಹಿಂಗೆ ಮಾತಾಡ್ತಾ ಇದೆ ಅಂತ ನಾನು ಹಿಂಗೆ ಎಂತಾರು ತಟಾರ್ಸೋದು. ಗೊತ್ತಾದರೆ ಅದ್ರ ಮನಸ್ಸಿಗೂ ಏನೂ ಆಗದೆ ಇರ್ತದೆ, ಅದು ಬರ್ತದೆ. ಇನ್ನು ಅಲ್ಲ, ಬರ್ದಿರ್ ಬಿಟ್ಕೊಂಡ್ಲಿ, ಇವರು ಮಾಡಿದಾರೆ ಹಾಡ್ಕಿಬೇಕು, ನಾನು ಲೆಕ್ಕ ಹಾಕೀನಿ. ಪ್ರೇಮ್ ಬರದೇ ಇದ್ದರೆ ಇವಳು ಮಾಡಲಿ ಮನೇಲಿ, ಗೊತ್ತಾಗ್ತದೆ. ಬೇರೆ ಯಾರನ್ನಾರು ಕರ್ಕೊಬಂದು ಇದೇ ಕೆಲಸ ಮಾಡಿಸ್ಲಿ ಅಂತ ನಾನು ನೋಡ್ತಿದ್ದೀನಿ. ಅದು ಎಂಥರ ಆತಿತ್ತು. ಇದರಿಂದ ಹೆಂಗೆ ಈಗ ನಾನು ಹೆರ್ಗೆ ಬರೋದು ಅನ್ನೋದು ಒಂದೇ. ಅವನು ಯಾರೀ ರಡ ಹೊಡಿಯೋಕೆ ಇನ್ಯಾವತ್ತು ಬಂದು ಹಾಡ್ತಾನೆ. ಈ ಥರದ್ದು ಮನಸ್ಸರು ಇರ್ತಾರನು ನೋಡೋಣ, ನಿನ್ನ ಲೆಕ್ಕ ಹಾಕು. ನಾನು ಅದೇ ಜ್ಞಾನ ಮಾಡ್ತಿದ್ದೆ ಪಾರ್ವತಕ್ಕ. ನಮಗೆ ಒಂದೊಂದು ಸತಿ ಎಂಥರ ಸಣ್ಣ ಪುಟ್ಟ ಇದು ಮಾಡಿದ್ರು ಮನಸ್ಸಿಗೆ ಬೇಜಾರಾಗ್ತದೆ, ಬೆನ್ನಲ್ಲಿ ಬಿದ್ದವ ಹಿಂಗೆ ಮಾಡಿದ್ನಲ್ಲ ಅಂತ. ಹೇಳಕ್ಕೆ ಹೋಗದೆ ಇದ್ರೆ ಮನ್ಸೊಳಗೆ ಒಂಥರ ನೋವು ಆಗೋದಂತೂ ಹೌದು. ಇದನ್ನೆಲ್ಲ ನೋಡಿದ್ರೆ ನಾವು ಎಷ್ಟಕ್ಕೂ ಬೇಕು, ಹಿಂಗೆ ಯಾವತ್ತೂ ಮಾಡಲ್ಲ. ಸುಮ್ಮನೆ ಬಾಯದೆ ಅಂತ ಹೇಳಿದ್ರೆ ಸಹಿಯಲ್ಲ, ಹಿಂಗೆ ಮಾಡಲ್ಲ. ಈ ಅಂತದಪ್ಪ ಏನು ಕುಡಿಸ್ ತಗೋತದಲ್ಲ. ಹಂಗಾರೆ ನಾನು ಹೇಳಿದ್ರೆ ಪಾರ್ವತಕ್ಕ, ಹಂಗಿದ್ದವನು ಮಾತ್ರ ಇದು ನಂಬ್ತದ ಸಾರ್ದ? ನಂಬಲ್ಲ. ಅದಕ್ಕೂ ಗೊತ್ತು ಅಣ್ಣೇನು ಅಂತ. ಹಂಗಾಗಿ ಅದು ಹೋಗಲ್ಲ ನೋಡಿ, ಎಲ್ಲಿ ಹೋಗ್ತದೆ. ಎಲ್ಲರೂ ಒಂದೊಂದು ಸತಿ ಹೋಗೋದು, ಒಂದೊಂದು ಸತಿ ಅಂತ ಹೋಗೋದೇ ಇಲ್ಲೇ. ನಾನೇ ಈ ಸತಿ ಒತ್ತಂಕೆ ಮಾಡಿ ಕಳಿಸಿದ್ದೆ ಮಾಲಯಕ್ಕೆ.
ಹೌದು, ಅಲ್ಲೂ ಈಗ ಪಾಪಣ್ಣಲ್ಲಿಗೆ ಬರಲ್ಲ ಅಂತ ಅದೊಂದು ದೊಡ್ಡ ಗೋಡೆ ಆಗಿ ಹೋಗಿತ್ತು ಅಂತ ಮಾಡೋಣ. ಆದರೆ ಆಧಾರು ನಾನು ಹೇಳ್ತೀನಿ, ಅದು ಹೇಳಿದ್ದು ಸಮನೆಯ. ಇವು ಅಲ್ಲಿಗೆ ಹೋಗ್ಬೇಕಿತ್ತು, ಅದು ಎಂಥದೋ ಒಂದು ಆಗಿ ಹೋಯ್ತು. ಈಗ ನಂಬ್ತಿರ್ಲೇನ ಇವನ ಮೇಲೆ ಸಿಟ್ಟದಿಯಲ್ಲ, ಹಿಂಗದಿಯಲ್ಲ, ಹೇಳ್ದೆ ಕೇಳದೆ ಹೋಗ್ಯಾನಲ್ಲ, ಹಾಗಾಗಿ ನಂಬ್ತದೆ. ಈಗ ಗಂಡ ಹಂಗಲ್ಲ ಅನ್ನೋದು ಅದಕ್ಕೂ ಗೊತ್ತದೆ. ಆದರೆ ಹೇಳೋಕ್ಕೇನು ಯಾವಾಗ ಬಾಯಿ ಮೇಲೆ ಹೆದರ್ಸೋಕ್ಕೆ ಹೆಂಗಾರು ಮಾಡಿ ಅವನನ್ನು ಮುಷ್ಟಿಲಿ ಇಟ್ಕೋಬೇಕು ಅಂತನೋ ಏನೋ ನಂಗೆ ಗೊತ್ತಿಲ್ಲ. ಇವು ಅಷ್ಟು ಸುಲಭಕ್ಕೆ ಬಗ್ಗೋದೂ ಇಲ್ಲ. ಇನ್ನೊಂದೇನು ಗೊತ್ತಾ ಪಾರತಕ್ಕ, ಒಂದು ಕೆಲಸ ಮಾಡಿ, ಅವ್ರವ್ರ ಗಂಡ ಹೆಂಡತಿ ಎಂತ ಬೇಕಾದ್ರೆ ಹೇಳ್ಕೊಂಡ್ಲಿ, ಹೇಳಿ ನೋಡವ ಇದು ಪ್ರೇಮ ಹಿಂಗೆ ಭಾಳ ಗೋಳಾಡ್ತಿತ್ತು, ಆಮೇಲೆ ಕೊನೆ ತೆಗಿಯೋಕ್ಕೂ ಜನ ಬೇಕು ಅಂತೇಳೆಲ್ಲ ಮಾತಾಡ್ತಿದ್ರು. ಹಂಗಾರೆ ಹೋಗು ಅಂದೆ. ಹೋಗ್ತೀನಿ ಅಂತ ಹೇಳ್ದೆ. ನಾನು ಬೇಡ ಅನ್ನಕ್ಕೆ ಹೋಗ್ಲ, ನೀವು ಹೋಗು ಅಂತ ನಾನೇನು ಕಳ್ಸೋಕ್ಕೂ ಹೋಗಲ್ಲ. ಅವ್ರವ್ರ ಕೆಲ್ಸಕ್ಕೆ ಬೇಕಾದವ್ರನ್ನ ಅವರೆಲ್ಲರೂ ಹೋಗಿ ಕರ್ಕೊಬರ್ತಾರೆ. ನಾನು ಹೆಂಗೆ ಅಡ್ಡ ಹೋಗ್ತದ ಅದಕ್ಕೆ? ನಾಗಪ್ಪನ ಕರ್ಕೊಬರಕ್ಕೆ ಹೋದ, ಅವೇನು ಪ್ರೇಮನ ಗಂಡ ಅಂತ ಹೋಗಿದ್ದಲ್ಲ, ಇವು ಕೊನೆ ತೆಗಿಯವ ಅಂತ ಕರ್ಕೊಬರಕ್ಕೆ ಹೋಗ್ಯಾನೆ. ಅದರಲ್ಲಿ ಏನು ತಪ್ಪದೇ ನಂಗಂತೂ ಗೊತ್ತಿಲ್ಲ. ಈಗ ನೀ ಈ ಥರ ಮಾಡ್ತೀಯಲ್ಲ, ಹಂಗಾಗಿ ಅವ್ನು ಹೇಳ್ದೆ ಹೋದ್ನೇನು, ಹೋಗ್ತೀನಿ ಅಂದ್ರೆ ಬೇಡ ಅಂತೀಯ, ಮನೆಯೊಳಗೆ ರಗಳೆ ಆಗ್ತದೆ. ಹಂಗಾಗಿ ಅವ್ನು ಬೇಡ ಅಂದಾನೆ. ಅಷ್ಟು ಬಿಟ್ಟರೆ ನಂಗೆ ಏನೋ ಗೊತ್ತಿಲ್ಲವ, ನೀನಾತು ನಿನ್ನ ಗಂಡ ಆತು, ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಇದ್ಬಿಡಿ. ನಾನು ಹಾಗೆ ಹೇಳೋದು ಅಂತಲೇ ಏನ ಮಾಡ್ತಿ ಕೂತಿದ್ನೆ ಸೀತಾ. ನಮ್ಮ ಪಾಪಣ್ಣ ಏನು ಹೇಳ್ತಾನೆ ಗೊತ್ತಾನ, ನಿಂಗೆ ಬಾಕಿದ್ದಕ್ಕೆಲ್ಲ ಹೇಳೋಕ್ಕಾಗ್ತದೆ, ಇದನ್ನು ಹೇಳೋಕ್ಕಾಗ್ಲಾನು, ನೀವು ಒಂದು ಸಲ ಬೇಡ ಅಂದಿದ್ರೆ ನಾನು ಹೋಗೋಕ್ಕಿರಲ್ಲ, ನೀನೇ ಹೇಳಿದೆ ಹೋಗು ಅಂತ, ಹಂಗಾಗಿ ಹೋದೆ. ಈಗ ನೋಡು ಈ ಥರ ಹಾಕಿ ಕೂತದೆ. ಈಗ ನಾಳೆ ಅದ್ರ ಹಣ್ಣು ಬಂದು ಹೇಳೋದಕ್ಕೂ ಅದೇನಾರು ಬೈಯಷ್ಟೊತ್ತಿಗೆ ನೀ ಅದ್ರ ಪರ ಮಾತಾಡೋರು ಮತ್ತೇನಿಲ್ಲ ಅಂತಾನೆ. ನೀ ಹೇಳ್ತೀಯ ಯಾರ್ಯಾರಿಗಂತ ಇದು ಮಾಡ್ತಿ, ಎಲ್ಲರೂ ಕಡೆಗೆ ತಂದು ನನ್ನ ತಲೆ ಮೇಲೆ ಹಾಕಾರೆ. ಈಗ ನಮ್ಮನೇಲಿ ಗೌಡ್ರ ಹತ್ರ ಹೇಳೋಣ ಹಿಂಗೆ ಅಂದರೆ ಅದು ದೊಡ್ಡ ಗಲಾಟೆಗೆ ಬೀಳ್ತಾರೆ. ಗಂಡ ಹೆಂಡತಿ ಇಬ್ಬರೂ ಎಬ್ಬಿಗೆ ಹೋಗ್ತಾರೆ, ಮಾತಾಡೋಕ್ಕೆ ಬಿಡಲ್ಲ. ಕಡೆಗೆ ಏನಾರು ಇಕ್ಕೋಬೇಕು ಹೋಗೋದು ಯಾಕೆ ಅಂತ ಅದನ್ನು ಹೇಳಕ್ಕೆ ಹೋಗಲ್ಲ. ಆದರೂ ಪಾಪಣ್ಣ ಹೇಳಿದ್ದು ಒಂಥರ ಮನ್ಸಿಗೆ ಬೇಜಾರೇ ಆಯ್ತು. ತನ್ನನೇ ಯಾರೇ ಏನು ಅಂತ ಅವ್ನು ಜ್ಞಾನನೇ ಮಾಡಲಲ್ಲ, ನೀ ಹೇಳ್ತೀಯಲ್ಲ. ನಾನು ಹೇಳಿದ್ದೆ ತಪ್ಪಾಗಿ ಕಾಣ್ತಾ ಇದೆ ಅವನಿಗೂ. ಈಗ ಇಲ್ಲಿ ನಿಮ್ಮನೆಗೆ ಹೊರಟ್ನಲ್ಲ, ಹೊರಟು ಕೂಡಲೇ ಹೇಳಿದ್ನಪ್ಪ, ಏನು ಅಲ್ಲಿ ಹೋಗಿ ಸೀತಾಕನ ಹತ್ರ ಎಲ್ಲ ದೂರ ಹೇಳಬೇಕಾಗಿದೆ, ನಾನು ಏನು ಹೇಳಿದೆ ಏನು ಬಿಟ್ಟೆ ಅಂಥೇಳಿ ಎಲ್ಲ ಕಡೆಯಿಂದನೂ ನನ್ನನ್ನು ನಿಷ್ಠುರ ಮಾಡ್ತೀಯ. ಸೊಸೆ ಏನಾರು ಹೇಳಕ್ಕೆ ಬಂದ ಕೂಡಲೇ ಸೊಸೆ ಪರ ನಿಂತು ಬಿಡ್ತೀಯ. ನಾ ಹಿಂಗೆ ಅಂತ ಹೇಳ್ತಿದ್ದೆ. ನಾನು ಬಂದೆ ಅತ್ಲ ಹೊತ್ಕೊಂಡು, ಗೊತ್ತಾಯ್ತಾ ನೀನು ಇಲ್ಲಿಗೆ ಬತ್ತಿದ್ದೀನಿ ಅಂತ. ಅದು ಇದು ಸಾರ್ದು ಮನೇಲಿದ್ದಾಗ ಬರಲ್ಲ ನಾನು, ಅದು ಅತ್ಲಾಗ ಹೋದಕ್ಕೂ ಅದಕ್ಕೆ ಹೇಳಲೂ ಇಲ್ಲ ಇಲ್ಲಿಗೆ ಬರ್ತೀನಿ ಅಂತ. ಗೌಡ್ರು ಮನೇಲಿರಲ್ಲ ಪುಣ್ಯಕ್ಕೆ ಇದ್ದೆ, ನನಗೆ ಗೊತ್ತಾಯ್ತು ನಾ ಇಲ್ಲಿಗೆ ಬರ್ತೀನಿ ಅಂತ. ಗೊತ್ತಾದರೂ ಗೊತ್ತಾಕಿಲ್ಲ ಅಂತ ಸುಮ್ಮನೆ ಹಾಕಿಂಡೆ. ನಾನೊಂದು ಸಲ ತಿರುಗಿ ಮಾತಾಡಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ ತಿರುಗಿ ಅಂತ ಹೇಳದೆ ಇದ್ದಿದ್ದೇ ಒಳ್ಳೇದಾತ. ಆದರೂ ಪಾಪಣ್ಣ ಯಾಕೆ ಹಿಂಗಾತ ಅದನ್ನು ಎಂತ ಎಲ್ಲ ಬರತಕ್ಕ. ಒಂದೊಂದು ಸತಿ ನಮ್ಮ ಗಿರಾಚಾರನ್ರಿ, ನಮ್ಮ ಗ್ರಾಚಾರನೇ ಇಷ್ಟೆಲ್ಲ ಮಾಡಿಸೋದು. ಈಗ ನೋಡಿ, ಈಗ ಪ್ರೇಮ ಅಂಥೇಳಿ ಪ್ರೇಮ ಗಂಡ ಬಂದಾತು, ಅದು ಚೇಟಾಗದೆ ಇರಲಿ ಪಾಪ, 100 ಕಾಲ ಹಿಂಗೆ ಇರಲಿ, ಅದಕ್ಕೆ ಹೇಳೋದಲ್ಲ. ಮಧ್ಯದಲ್ಲಿ ನಾವು ಅಯ್ಯ ಅಂದ್ರೆ ಸಿಕ್ಕಾಕಿಬೇಕಾಗಿದೆ. ಒಂದೊಂದು ಸತಿ ಜ್ಞಾನ ಮಾಡಿದ್ರೆ ಬೇರೆಯವ್ರಿಗೆ ಅಯ್ಯ ಅನ್ನಕ್ಕೆ ಹೋಗಲೇಬಾರ್ದು. ನಮ್ಮ ಕೈಲಿ ಎಷ್ಟಾಗ್ತದೋ ಅಷ್ಟು ಮಾಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಹಾಗೆ ಕಾಣ್ತದೆ. ಆದರೆ ಕಾಣ್ತಾ ಹಂಗೆ ಇದು ಮಾಡೋಕ್ಕೂ ಆಗಲ್ಲ. ನೋಡೋಣ, ಅನಿಲ್ ಹುಡುಗ ಮನ್ಸು ಮಾಡಿದ್ರೆ ಏನಾರು ಮಾಡ್ತಾನ. ಅವ್ರು ಇಲ್ಲಿಗೆ ಬಂದಾಗ ಮಾತ್ರ ಸಮ ಬಲಿ ಬಿಡಿಸಿ ಕಳಿಸ್ಬೇಕ್ರಿ. ಇನ್ನೊಂದು ಸತಿ ಈ ಕಡೆ ಬರಬಾರ್ದು. ಹಾಗೆ ಬರಲ್ಲ ಅಂತ ಮಾಡೀನಿ, ಅಷ್ಟ ಧೈರ್ಯ ಮಾಡೋಕ್ಕಿಲ್ಲ. ಇನ್ನು ಹೆಂಗೆ ಅಲ್ಲ, ಒಂಥರ ಈ ಬಂಡತನದಲ್ಲಿರೋರು ಯಾವುದಕ್ಕೂ ಹೆಸರಲ್ಲ. ಅವನು ಒಂದು ಮನುಷ್ಯನ, ಅವನ ಪರವಾಗಿ ಹೇಳ್ದಂಗೆ ಸಾರ್ದು ಏನಾರು ಕೇಳ್ಕೊಂಡು ಮಾತಾಡ್ತು ಅಂದರೆ ಅದರ ಗುಂಡಿ ಅದೇ ತೋಡ್ಕಿತ್ತು ಅಂತ ಲೆಕ್ಕ. ಗ್ಯಾರಂಟಿ ನೋಡಿ, ಬೇಕಾದ್ರೆ ಹೇಳ್ತೀನಿ. ಇದು ನಂಗೆ ಗೊತ್ತು, ನಿಂಗೆ ಗೊತ್ತು, ಅದಕ್ಕೆ ಗೊತ್ತಾಗ್ತದಂತ ಮಾಡಿಯಾ? ಅದಕ್ಕೆ ಗೊತ್ತಾಗಲ್ಲ, ಹೋಗಲಿ ಬಿಡು. ನಾನು ಅದಕ್ಕೆ ನಿಪ್ಪರ್ದಿನಿ. ಆಗಿದ್ದಾತು. ಭಾಳ ಏನಾರು ಕಾನೂನು ಮಾಡೋಕ್ಕೆ ಬಂದರೆ ಗೌಡ್ರ ಹತ್ರನೇ ಹೇಳ್ತೀನಿ. ಇಬ್ಬರಿಗೆ ಸಮ ಬಲಿ ಬಿಡ್ಸೋಕ್ಕೂ ಬಾಯಿ ಮುಚ್ಚಿತಾರೆ. ಹಾಗೆ ಮಾಡ್ಬೇಕಂತ ಲೆಕ್ಕ ಹಾಕೀನಿ. ಕೇಂದ್ರು 2-3 ಸತಿ ಕೇಳ್ರು ಪಾಪ ಗೌಡ್ರುವ. ನಾನೇ ಹೇಳಲ್ಲ, ಗೊತ್ತಾನೆ ಅಂತೀರಾ ನಿಮ್ಮನೆ ತನಕ ಅದು ಇದನ್ನು ಹೇಳೋಕ್ಕೆ. ನಾನು ಅಂದಾಜು ಒಂದು ಕೆಲಸ ಬರೋದಕ್ಕ, ಅಲ್ಲೇ ಹೇಳಿ ದುಡ್ಡು ಇಸ್ಕೊಡೋಣ ಅಂತ ಲೆಕ್ಕ ಹಾಕೇನೇನು. 500,000 ಕೇಳ್ಕೊಳಕತ್ತದಲ್ಲ,
ಪಾಪಣ್ಣನ ಹೊತ್ಲಕ್ಕೆ ಹೆದರ್ಸಿ ಇಟ್ಕೊಂಡ್ರೆ ಹಿಂಗೆ ವಸೂಲು ಮಾಡೋಣ ಅಂತ ತಿಳ್ಕೊಂಡಾನ. ಇನ್ನು ಎಂಥದ ಅಂದ್ರೆ ಗುಮಾನಿ ಸೀತಾ, ಅವು ಮಾಡೋದು ಅದನ್ನೇಯ. ಅದಕ್ಕೆ ಹೇಳೇನಂತ ಅನಿಲ್ ಹುಡುಗ, 1 ರೂಪಾಯಿ ಕೊಡಬೇಡಿ ನೀವು, ನೋಡೋಣ ಬಂದರೂ ಬರಲಿ ನಾ ಮುಂದೆ ನೋಡ್ಕಿತೀನಿ ಅಂದನಂತೆ. ಈಗ ಅವನೆದ್ರಿಗೆ ಹೇಳಿ ಬಂದ್ಕೊಂಡಾನೆ, ಬರಲಿ ನೋಡೋಣ ಇದು ಮಾಡೋಣ ಅಂತ. ಒಳಗೆ ಪುಕ್ ಹೋಗಲ್ಲ. ಆದರೂ ಒಂದು ಸತಿ ತಿರ್ಗಿ ಹೇಳಿದ್ರೆ ಹೇಳ್ಬೋದು, ಹೌದಾ ನಾನೇನು ಮನೆ ಕೆಲಸನ ಕರ್ಕೊಬರಕ್ಕೆ ಹೋಗಿದ್ದು ನಿಂದೇನು ಅದಕ್ಕೆ ಪ್ರಸಂಗ ಅಂತ ಹೇಳ್ಬೋದಾ. ಈಗ ಅವನಿಗೆ ಹೇಳ್ಬೇಕು, ಇದನ್ನು ಹೇಳ್ಕೊಟ್ರೆ ಸರಿಯಾಗಲ್ಲ, ಹೌದಲ್ಲ ಹೇಳ. ಹಾಗಾಗಿ ನಾ ಹೇಳಲ್ಲ. ಅದಿಲ್ಲ, ಏನು ಇವನೇನು ಭಾಳ ದೊಡ್ಡ ಇದು ಮಾಡೇನೆ ಅನ್ನಂಗೆ ಹೆದರೋದು ನೋಡು ಒಂದು ಜಾಸ್ತಿ ಇದು ಮಾಡಿದ್ರೆ ಹಾಗೆ ಹೇಳಿ ನೀವು. ಏನು ಬೇರೆಯವ್ರಿಗೆ ಹೋಗಿದ್ದಲ್ಲ, ನಮ್ಮ ಕೊರೆ ತೆಗೆಯೋಕೆ ಅರ್ಜೆಂಟ್ ಬೇಕಿತ್ತು, ಅದಕ್ಕೆ ನಾ ಕರ್ಕೊಬರಕ್ಕೆ ಹೋಗಿದ್ದೆ ಅಂತ ಹೇಳು. ತಿರುಗ್ತು ಭಾಳ ಮಾತಾಡಿದ್ರೆ ನಾನು ಇದ್ದೀನಿ, ನಾನು ಹೇಳ್ತೀನಿ ಏನಂತದೇನು ಇದು ಮಾಡ್ತೀಯ ಅಂತ ಹೇಳ್ತೀನಿ ಅನ್ನಿ. ಹಂಗೆ ತಿರುಗಿ ಮಾತಾಡೋಷ್ಟೊತ್ತಿಗೆ ಇಬ್ಬರು ಸೇರ್ಕೊಂಡು ಮಾತಾಡಿ, ಆವಾಗ ಸರಿ ಆಗ್ತದೆ. ನೀವು ಒಂದೊಂದು ಸತಿ ತಪ್ಪು ಮಾಡ್ತೀರಿ ಪಾರತಕ್ಕ. ಪಾಪಣ್ಣ ಎಂತ ಮಾಡಿದ್ರು ಒಂದೇ ತಪ್ಪು ಸಾರದಂದೇ ಸರಿ ಅಂತೀರಿ. ಅದೊಂದು ಚೂರು ಮನ್ಸಲ್ಲಿ ಬೇಜಾರು ಅದೇ ಅವನಿಗೆ. ನಮ್ಮನೇಲಿ ಇವ್ರ ಹತ್ರನೂ ಹೇಳ್ತಿದ್ನಂತೆ, ನಮ್ಮ ಅಮ್ಮೊಬ್ಬಳು ಯಾಕೆ ಹಿಂಗೆ ಮಾಡ್ತದೆ ಏನೋ, ಅದೇನು ತಪ್ಪು ಮಾಡಿದ್ರು ಇದಕ್ಕೆ ಕಾಣೋದೇ ಇಲ್ಲ, ನಂದೇ ತಪ್ಪು ಅಂತದೆ, ಹಾಗಾಗಿ ಒಂದೊಂದು ಸತಿ ಮನ್ಸಿಗೆ ಬೇಜಾರಾಗ್ತದೆ ಅಂತಿದ್ದಂತೆ. ಮತ್ತು ಕೇಳಕ್ಕೆ ಹೋಗಬೇಡಿ ನೀವು. ಇವರು ಹಾಗೆ ಹೇಳ್ತಿದ್ರು, ಪಾರತಕ್ಕೊಂದು ಯಾಕೆ ಹಂಗೆ ಮಾಡ್ತಾರೆ ಏನೋ ಅಂತ. ಹಂಗೆ ಮಾಡದೇ ಇದ್ರಿ ಇವು ಮತ್ತೆ ಭಾಳ ಹಚ್ಚಿ ಕೂತ್ಕೋತಾನೆ. ಎಂತ ನಿನ್ನ ಹೋದಲ್ಲಿ ಅವ್ರ ಜೊತೆ ಮಾತಾಡಬೇಡ, ಇವ್ರ ಜೊತೆ ಮಾತಾಡಬೇಡ, ನಿಮಗೆ ಗೊತ್ತಲ್ಲೇ ಮಳೆ ಬರೋಷ್ಟೊತ್ತಿಗೆ ಯಾರೋ ಒಂದು ಕಡೆ ಹಿಡಿದ್ರು ಅಂತ ಹೇಳಿ ಕಡೆಯಲ್ಲಿ ಬಂದಿದ್ದಕ್ಕೆ ಇವನಿಗೆ ಯಾರೋ ಹೇಳಿ ರಾಣ ರಂಪ ಮಾಡಿಬಿಟ್ಟಿದ್ದ ಮನೇಲಿ. ಅಲ್ಲ ಸಾರದಂದು ಒಂದು ಲೆಕ್ಕಕ್ಕೆ ತಪ್ಪು ಅನ್ನಂಗೂ ಇಲ್ಲ, ಇವನು ಹಾಗೆ ಮಾಡೇನೆ. ಅದನ್ನು ತೀರ್ಸಿ ಅದು ಮಾಡ್ತಾ ಅದೇ ಅಷ್ಟೇ. ಆವಾಗ ಹೇಳ್ದೆ ಏನು ಮಾಡ್ತೀನಿ ನೋಡೋಣ ಹೇಳ. ಹಂಗೆ ಹೇಳ್ದಕ್ಕೂ ಅಯ್ಯೋ ನೀನು ಸೊಸೆ ಬರ ಮಾತಾಡ್ತೀಯ ಅಂತ ಇವ. ಅದು ಮತ್ತು ನಾನು ಅನ್ನಂಗಿಲ್ಲ, ನೀವು ಮಗ ಏನು ಮಾಡಿದ್ರು ಸರಿ ಅಂತೀರಿ. ಅಯ್ಯೋ ಮಾರತಿ, ನನಗೂ ಸಾಕಾಗಿ ಹೋಗಿದೆ ಸೀತಾ, ದೇವ್ರು ಒಪ್ಪಿಕೊಂಡ್ರೆ ಸಾಕಂತ ಕಾಣ್ತದೆ. ಒಳ್ತು ಅನ್ನಿ ಪಾರತಕ್ಕ, ಎಂಥ ಮಾತಂತ ಆಡ್ತೀರಿ, ಅಂಥದ್ದು ಏನಾಗ್ಯದ ನೋಡೋಣ ಹೇಳಿ. ಈಗ ಎಂತೆಂಥ ಇದನ್ನೆಲ್ಲ ದಾಟಿ ಬಂದಿರಿ, ಈಗ ಇದಕ್ಕೆ ಹೆದರದ ಆತದೆ. ಸತ್ಯಮತಿ ಅವರಿಗೂ ಗೊತ್ತಿರ್ತದೆ. ಈಗ ಅವ್ರ ಸಿಟ್ಟು ಯಾರ ಮೇಲಾರು ತೆಗಿಬೇಕಲ್ಲ, ನೀವು ಒಬ್ರು ಇದ್ದೀರಿ ತೆಗಿತಾರಷ್ಟೇ. ಇನ್ನೊಂದು 2 ದಿವ್ಸಕ್ಕೆ ಸರಿ ಆತದ್ರಿ. ಈಗ ನಮ್ಮನೇಲಿ ಇವ್ರಿಗೆ ಹೇಳಂಗೆ ಇದ್ದಿದ್ರೆ ಹೇಳ್ತಿದ್ದೆ. ಇವ್ರದ್ದು ಮತ್ತೊಂಥರ ಎಂಥ ಕಾತರ ರಘುವೀರಣ್ಣನ ಮೇಲೆ ಸಿಟ್ಟು ಮಾಡ್ಕಿ ಕೂತ್ಕೋತಾರ ನಂಗಂತೂ ಗೊತ್ತಿಲ್ಲ. ಇದು ಮೊನ್ನೆ ನೀವು ಹೇಳಿದ್ದು ಅಲೈಸ್ದೆ ನಾನು, ಇವರೇ ಹೇಳಿದ್ದು ಅಂತ ಮಾಡಿದ್ರಿ ಅಲ್ಲ, ನಾಗಪ್ಪನ ಕರ್ಕೊಂಡೋಗ್ಬಿಟ್ಟಿದ್ದು ಇವರೇ ಅಂತ ಮಾಡಿದ್ರಿ ಅಲ್ಲ ನೀವು. ಆಮೇಲೆ ಗೊತ್ತಾದ್ಮೇಲೆ ನಾನು ಕೇಳೋಣ ಅಂತ ಮಾಡಿದೆ. ಕೇಳೋಣ ಅಂದರೆ ನನಗೂ ಹಾಗೆ ಅನ್ನಿಸ್ತು, ಇಲ್ಲಿ ಇವ್ರು ಆ ಥರ ಸಿಟ್ಕೊಂಡು ಮಾತಾಡೋರಲ್ಲ, ಇವರೇ ಬಿಟ್ಟಾರೆ ಏನೋ ಅಂತಲೇ ಮಾಡಿದ್ದೆ. ಈಗ ನೋಡಿ ಗೊತ್ತಾಗಿದ್ದಕ್ಕಾತು. ಅಯ್ಯೋ ಸೀತಾ, ಗೊತ್ತಾಗದೆ ಹೇಳಿದ್ದೆ, ಒಂಥರ ಗುಮಾನಿ ಬಂತಲ್ಲ, ಹಿಂಗಂತ ಎಲ್ಲ ಹೇಳಿದ್ರಂತಲ್ಲ, ಹಂಗಾಗಿ ಇವರೇ ಏನು ಮಾಡಿದ್ರೇನೋ ಅಂತ ತಿಳ್ಕೊಂಡೆ. ನೀ ಅದನ್ನೇ ಮನ್ಸಿಗೆ ತಗೋಬೇಡ ಸೀತಾ. ಇಲ್ಲಪ್ಪ, ಹಾಗೆ ನಾನು ಇದು ಮಾಡೋದಾಗ ನಾನು ಹೇಳ್ತಿದ್ದೆ ನಿಮ್ಮ ಎದುರಿಗೆ. ಯಾರಿಗೆ ನಿಮ್ಗೆ ಅನ್ಸಕ್ಕೆ ನನಗೂ ಅವತ್ತು ಹಾಗೆ ಅನಿಸಿತ್ತು. ಏನು ಗತಿ ಸಾಯದವ. ಹೋಗ್ತೀನಿ ಮನೆ ಕಡೆ ಹೋಗ್ತೀನಿ, ನೋಡೋಣ. ಅದು ಬರೋದ್ರೊಳಗೆ ಹೋಗಿ ಮನೆ ಮುಟ್ಕಿಬೇಕು ನಾನೀಗ. ನೋಡಿ ಏನು ಹುಡ್ರಿಕ್ಕಿ ಮುಲ್ಕಿಂಡಾನೆ ಏನೀಗ. ಹೋದ ಕೂಡಲೇ ಗೌಡ್ರು ಕೇಳೋಕೆ ಶುರು ಮಾಡ್ತಾರೆ, ಎಂತ ಆಗಿದವನಿಗೆ ಹಂಗದನಲ್ಲ, ಯಾರೇನು ಮಾಡ್ಯಾರೆ, ಅದೇ ಏನೋ ಹೇಳಿದೆ ನಿನ್ನ ಸೊಸೆ, ನೀ ಸೊಲ್ಗಿ ಕೊಡ್ತೀಯ ಅಂತ ಬರ್ಬೇಕಾರೆ ಗಲಾಟೆಗೆ ಹೇಳ್ತಾರೆ. ಅವ್ರನ್ನ ತಣ್ಣಗೆ ಮಾಡ್ಕೋಬೇಕು. ಯಾವ್ದು ಮಾಡ್ತೀಯೋ ಯಾವ್ದು ಬಿಡ್ತೀಯೋ ಮಾರತಿ. ಏನಾಗಲ್ಲ ಪಾರತಕ್ಕ, ಸರಿ ಆತದ, ನೀವು ತಲೆ ಕೆಡ್ಸ್ಕೊಬೇಡಿ. ಒಂದು ಎಂತ ಗೊತ್ತಾ, ನಾವು ಭಾಳ ತಲೆ ಕೆಡ್ಸ್ಕೊಂಡಿರ್ತೀವಲ್ಲ, ಆವಾಗಲೇ ಅದು ಹೆಚ್ಚೇನು ಆಗದೆ ತಣ್ಣಗಾಗೋದು. ನೋಡಿ ಬೇಕಾರೆ ಇದು ಹಾಗೆ ಆಗ್ತದೆ. ಒಂದು ಲೋಟ ಕುಡಿಯೋಕ್ಕೆ ಕಾಸು ಕೊಡ್ತೀನಿ, ಕುಡ್ಕೊಂಡು ನಿಧಾನದಿಂದ ಹೋಗಿ. ಹಾಗೇನಾರು ಭಾಳ ಇದಾಯ್ತು ಅಂದರೆ ಪುಳ್ಳು ಕೈಯಲ್ಲಿ ನಂಗೊಂದು ಫೋನ್ ಮಾಡಿಸಿ, ಬರ್ತೀನಿ, ನಾನೇ ಬರ್ತೀನಿ.